ದ್ವಿಗು ಸಮಾಸ. ದ್ವಿಗು ಸಮಾಸ ಎಂದರೆ ಪೂರ್ವ ಪದದಲ್ಲಿ ಇರುವ ಸಂಖ್ಯೆಯು ಉತ್ತರದಲ್ಲಿ ಇರುವ ಸಂಖ್ಯೆ ಅಥವಾ ನಾಮದೊಡನೆ ಸೇರಿ ಈ ಸಮಾಸವಾಗುತ್ತದೆ. ಉದಾಹರಣೆಗೆ ಸಂಖ್ಯೆ ಪ್ಲಸ್ ನಾಮ. ಮುಕ್ಕಣ್ಣ. ಈ ಒಂದು ಪದದಲ್ಲಿ ಪೂರ್ವ ಪದ 3 ಅಂದರೆ ಸಂಖ್ಯೆಯನ್ನು ಸೂಚಿಸುತ್ತೆ. ಕಣ್ಣು ಅಂದರೆ ಉತ್ತರ ಪದ ನಾಮಪದವನ್ನು ಸೂಚಿಸುತ್ತೆ. ಹಾಗೆ ಸಂಖ್ಯೆ ಮತ್ತು ನಾಮಪದ ಸೇರಿ ದ್ವಿಗು ಸಮಾಸವಾಗುತ್ತದೆ. ಒಗ್ಗಟ್ಟು. 1 ಪ್ಲಸ್ ಕಟ್ಟು. ಇಮ್ಮಡಿ. ಇರ್ ಪ್ಲಸ್ ಮಡಿ. ಸಪ್ತಸಾಗರ. ಸಪ್ತಗಳಾದ ಪ್ಲಸ್ ಸಾಗರ. ಅಷ್ಟ ದಿಗ್ಗಜರು. ಅಷ್ಟ ಪ್ಲಸ್ ದಿಗ್ಗಜರು. ಚತುರ್ಮುಖ. ಚತುರ್ ಪ್ಲಸ್ ಮುಖ. ನವರಾತ್ರಿ. ನವ ಪ್ಲಸ್ ರಾತ್ರಿ. ನವ ಅಂದರೆ 9 ಅಂದರೆ ಸಂಖ್ಯೆಯನ್ನು ಸೂಚಿಸುತ್ತೆ. ಮುಮ್ಮಡಿ. 3 ಪ್ಲಸ್ ಮಡಿ. ಸಪ್ತಸ್ವರ. ಸಪ್ತ ಪ್ಲಸ್ ಸ್ವರ. ದ್ವಿಪದಿ. ದ್ವಿ ಪ್ಲಸ್ ಪದಿ. ಷಣ್ಮುಖ. ಷಟ್ ಪ್ಲಸ್ ಮುಖ. ಷಣ್ಮುಖ. ಅಂಶಿ ಸಮಾಸ. ಅಂಶ ಎಂದರೆ ಒಂದು ಪೂರ್ಣ ಭಾಗ. ಅಂಶಿ ಎಂದರೆ ಭಾಗದ ಒಂದು ಭಾಗವನ್ನು ನಾವು ಅಂಶಿ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಪೂರ್ವ ಪದದಲ್ಲಿ ಇರುವ ಅಂಶಿಯು ಉತ್ತರ ಪದದಲ್ಲಿ ಇರುವ ಅಂಶದೊಡನೆಗೆ ಸೇರಿ ಅಂಶಿ ಸಮಾಸವಾಗುತ್ತದೆ. ಪೂರ್ವ ಮತ್ತು ಉತ್ತರ ಪದಗಳೆರಡು ಒಂದೇ ವಸ್ತುವಿಗೆ ಸಂಬಂಧಿಸಿದವುಗಳಾಗಿರುತ್ತವೆ. ಉದಾಹರಣೆಗೆ ಮುಂದಲೆ. ತಲೆಯ ಪ್ಲಸ್ ಮುಂದೆ. ಕೆಳ ತುಟಿ. ತುಟಿಯ ಪ್ಲಸ್ ಕೆಳಗೆ. ನಡು ನೆತ್ತು. ನೆತ್ತಿಯ ಪ್ಲಸ್ ನಡು. ಮುಂಬಾಗಿಲು. ಬಾಗಿಲಿನ ಪ್ಲಸ್ ಮುಂದೆ. ತುದಿ ಬೆರಳು. ಬೆರಳಿನ ಪ್ಲಸ್ ತುದಿ. ಉತ್ತರ ಪದ ಮತ್ತು ಪೂರ್ವ ಪದವು ಒಂದೇ ವಸ್ತುವಿಗೆ ಸಂಬಂಧಿಸಿದ್ದಾಗಿದೆ. ಉದಾಹರಣೆಗೆ ತುದಿ ಬೆರಳು. ಇದು ಬೆರಳಿಗೆ ಮಾತ್ರ ಸಂಬಂಧಪಟ್ಟಿದೆ. ನಡು ಗಾಲು. ಕಾಲಿನ ಪ್ಲಸ್ ನಡು. ನಡು ರಾತ್ರಿ. ರಾತ್ರಿಯ ಪ್ಲಸ್ ನಡುವೆ. ಒಳಕೆರೆ. ಕೆರೆಯ ಪ್ಲಸ್ ಒಳಗೆ. ನಡುಗನ್ನಡ. ಕನ್ನಡದ ಪ್ಲಸ್ ನಡುಗೆ. ಒಳಗಣ್ಣು. ಕಣ್ಣಿನ ಪ್ಲಸ್ ಒಳಗೆ. ತುದಿ ನಾಲಿಗೆ. ನಾಲಿಗೆಯ ಪ್ಲಸ್ ತುದಿ. ತುದಿ ನಾಲಿಗೆಯಲ್ಲಿ ನಾಲಿಗೆ ಅನ್ನೋದು ಅಂಶವನ್ನು ಸೂಚಿಸುತ್ತೆ. ಹಾಗೆ ತುದಿ ಅನ್ನೋದು ಅಂಶಿಯನ್ನು ಸೂಚಿಸುತ್ತೆ.